4 ನಿರ್ಧಾರಗಳು 2 ಗುಂಪುಗಳಿಗೆ 3 ವರ್ಷಗಳಿಂದ 5 ಬಾರಿ ಚಾಂಪಿಯನ್ ತಂಡದೊಳಗಿದ್ದ ಹೋರಾಟ ಈಗ ಹೊಸ ಸೀಸನ್ನಲ್ಲಿ ಕೆಲ ಆಟಗಾರರಿಗೆ ವಿದಾಯ ನಿಶ್ಚಿತವೇ. ಮುಂಬೈ ಇಂಡಿಯನ್ಸ್ ಎನ್ನುವುದು ಐಪಿಎಲ್ನಲ್ಲಿ ಹೊಸ ಇತಿಹಾಸ ಬರೆದ ತಂಡ. 5 ಬಾರಿ ಟ್ರೋಫಿ ಗೆದ್ದು ಐಪಿಎಲ್ನ ಅತ್ಯಂತ ಯಶಸ್ವಿ ತಂಡಗಳಲ್ಲಿ ಒಂದಾಗಿದ್ದ ತಂಡ. ಆದರೆ ಕಳೆದ 3 ವರ್ಷಗಳಿಂದ ಈ ತಂಡದಲ್ಲಿ ಏನೂ ಸರಿಯಾಗಿ ನಡೆಯುತ್ತಿಲ್ಲ. ಜಗಳದ ಸುದ್ದಿಗಳು ಹೊರಬರುತ್ತಿವೆ. ಒಳಗಿನ ಭಿನ್ನಾಭಿಪ್ರಾಯಗಳು, ಚರ್ಚೆಗಳು ಕೇಳಿಬರುತ್ತಿವೆ. ಈಗ ಈ ತಂಡ ಹಿಂದಿನಂತಿಲ್ಲ ಎಂದು ಹೇಳಲಾಗುತ್ತಿದೆ. ಎಂಐ ಕೆಲ ಆಟಗಾರರು ಹಳೆ ಆಟಗಾರರ ಜೊತೆಯಲ್ಲಿ ಉಳಿದಿದ್ದಾರೆ. ಏಕೆಂದರೆ ಇಲ್ಲಿ ನಾಯಕ ಒಬ್ಬನೇ ಆಗಿಬಿಟ್ಟಿದ್ದಾನೆ ಮತ್ತು ಉಳಿದ ತಂಡ ಬೇರೆ ಗುಂಪುಗಳಾಗಿವೆ ಎಂದು ಮಾತುಗಳು ಕೇಳಿಬರುತ್ತಿವೆ. ಎಂಐನಲ್ಲಿ ನಿಜವಾಗಿಯೂ ಏನಾಗುತ್ತಿದೆ? ತಂಡದಲ್ಲಿ ಎಲ್ಲವೂ ಸರಿಯಾಗಿದೆಯೇ ಅಥವಾ ಇಲ್ಲವೇ? ನೋಡಿ, ಈ ವಿಷಯ ವರದಿಯಲ್ಲಿದೆ. ಮುಂಬೈ ಇಂಡಿಯನ್ಸ್ನಲ್ಲಿ ಜಗಳ ಶುರುವಾಯಿತೇ? ಏಕೆ? ಅಚಾನಕ್ಕಾಗಿ ಪಾಂಡ್ಯ ತಂಡದಿಂದ ಹೊರ ಉಳಿದರು. ಪಾಂಡ್ಯ ಒಬ್ಬರೇ, ಮತ್ತೊಂದೆಡೆ ರೋಹಿತ್ ಮತ್ತು ಸ್ಕೈ ಒಟ್ಟಿಗೆ ಐಪಿಎಲ್ನಲ್ಲಿ ಎಂಐಯಲ್ಲಿ 2 ಗುಂಪುಗಾಳಿಕೆಗಳು ಕಾಣುತ್ತಿವೆ. 5 ಬಾರಿ ಚಾಂಪಿಯನ್ ಆದ ತಂಡವು ಜಗತ್ತು ಎಂಐ ಪಲ್ವಾನ್ ಎಂದು ಕರೆಯುತ್ತಿತ್ತು. ಆದರೆ ಈಗ ಅದೇ ತಂಡ ಡ್ರೆಸ್ಸಿಂಗ್ ರೂಮಿನಿಂದ ಭಿನ್ನಾಭಿಪ್ರಾಯಗಳನ್ನು ಧ್ವನಿ ಕೇಳು ಬರುತ್ತಿವೆ. ನಾಯಕತ್ವದ ಒತ್ತಡ ಮತ್ತು ಕೆಟ್ಟ ಪ್ರದರ್ಶನದ ಟೀಕೆಗಳು ಹಾರ್ದಿಕ್ ಪಾಂಡ್ಯರನ್ನು ತಂಡದಲ್ಲಿ ಒಂಟಿಯನ್ನಾಗಿ ಬಿಟ್ಟಿದ್ದಾರೆ. ಇವುಗಳೆಲ್ಲಕ್ಕೂ ಉತ್ತರ ಹುಡುಕುತ್ತಿರುವ ಪ್ರಶ್ನೆಗಳಾಗಿವೆ. ರಾಯ್ಪುರದಲ್ಲಿ ನಡೆದ ಪಂದ್ಯದಲ್ಲಿ ಪಾಂಡ್ಯ ಬದಲು ಸೂರ್ಯಕುಮಾರ್ ಯಾದವ್ ಅವರನ್ನು ನಾಯಕರನ್ನಾಗಿ ಮಾಡಿತ್ತು ಎಂಐ ತಂಡ. ಅದಾದ ಬಳಿಕ ತಂಡದಲ್ಲಿ ಎಲ್ಲವೂ ಸರಿಯಾಯಿತು. ಏಕೆಂದರೆ ಆರಂಭದಲ್ಲಿ ಹಾರ್ದಿಕ್ ಪಾಂಡ್ಯ ರಾಯ್ಪುರಕ್ಕೆ ತಂಡದೊಂದಿಗೆ ಹೋಗಿರಲಿಲ್ಲ. ಆದರೆ ನಂತರ ಅವರು ತಂಡದೊಂದಿಗೆ ಸೇರಿಕೊಂಡರು. ಆದರೂ ಅವರು ಪ್ಲೇಯಿಂಗ್ 11ನಲ್ಲಿ ಇರಲಿಲ್ಲ. ಎಂಐ ನಾಯಕವನ್ನು ಬದಲಾಯಿಸಿತು, ಆದರೆ ಅದೃಷ್ಟವನ್ನು ಬದಲಾಯಿಸಲು ಸಾಧ್ಯವಾಗಲ್ಲ. ಪರಿಣಾಮವಾಗಿ ಆರ್ಸಿಬಿ ಎದುರು ಸೋಲನುಭವಿಸಿತು. ಈ ಸೋಲಿನ ನಂತರ ಕೋಚ್ ಅವರನ್ನು ಹಾರ್ದಿಕ್ ಬಗ್ಗೆ ಕೇಳಿದಾಗ ಅವರು ಹೀಗೆ ಹೇಳಿದರು: ಹಾರ್ದಿಕ್ ಅವರಿಗೆ ಬೆನ್ನಿನಲ್ಲಿ ಸ್ವಲ್ಪ ತೊಂದರೆ ಇತ್ತು. ಅದನ್ನು ಸರಿಪಡಿಸಲು ನಾವು ಪ್ರಯತ್ನಿಸುತ್ತಿದ್ದೇವೆ. ಆದರೆ ಅವರು ಇನ್ನೂ ಸಂಪೂರ್ಣ ಫಿಟ್ ಆಗಿಲ್ಲ. ಮೆಡಿಕಲ್ ತಂಡ ನಿರಂತರವಾಗಿ ಕೆಲಸ ಮಾಡುತ್ತಿದೆ. ಕಳೆದ ಕೆಲವು ದಿನಗಳಿಂದ ಅವರು ಸರಿಯಾಗಿ ತರಬೇತಿ ಕೂಡ ಮಾಡುತ್ತಿಲ್ಲ. ಅದರಿಂದ ಸಂಪೂರ್ಣ ಮಾಹಿತಿ ಇಲ್ಲಿದೆ. ನಾವು ಯಾವುದೇ ರಿಸ್ಕ್ ತೆಗೆದುಕೊಳ್ಳುವುದಕ್ಕೂ ಬಯಸುವುದಿಲ್ಲ. ಕೆಲವರ ಪ್ರಕಾರ ಅವರು ಫಿಟ್ ಇಲ್ಲ. ಆದರೆ ತಂಡದೊಳಗಿನ ಭಿನ್ನಾಭಿಪ್ರಾಯಗಳು ನೋಡಿದರೆ ಪರಿಸ್ಥಿತಿಯೇ ಬೇರೆ ರೀತಿಯಾಗಿ ಕಾಣುತ್ತಿದೆ. ಮುಂಬೈ ಇಂಡಿಯನ್ಸ್ ಐಪಿಎಲ್ನಲ್ಲಿ ಗೆಲುವಿಗೆ ಹೊಸ ಅರ್ಥ ಕೊಟ್ಟು ತಂಡ. ಆದರೆ ಕಳೆದ ಕೆಲವು ವರ್ಷಗಳಿಂದ ಈ ತಂಡ ಕ್ರಿಕೆಟ್ಗಿಂತ ಒಳಗಿನ ರಾಜಕೀಯ ಮತ್ತು ಒತ್ತಡಗಳಿಗಾಗಿ ಹೆಚ್ಚು ಸುದ್ದಿಯಲ್ಲಿದೆ. ಇನ್ನೊಂದು ಕಡೆ ಹಾರ್ದಿಕ್ ಪಾಂಡ್ಯ ಮ್ಯಾನೇಜ್ಮೆಂಟ್ ಮೇಲೂ ಅಸಮಾಧಾನ ಹೊಂದಿದ್ದಾರೆ. ಎಂಐನಲ್ಲಿ ಸಮಸ್ಯೆಗಳು ಈಗ ಪ್ರಾರಂಭವಾಗಿಲ್ಲ ಎಂದು ಹೇಳಲಾಗುತ್ತಿದೆ. ಸುಮಾರು 3 ವರ್ಷಗಳ ಹಿಂದೆ ಇದರ ಬೀಜ ಬಿತ್ತಿತ್ತು. 2023ರಲ್ಲಿ ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯರನ್ನು ಹೊಸ ನಾಯಕನಾಗಿ ಘೋಷಿಸಿತು. 2024ರಿಂದ ಅವರು ನಾಯಕತ್ವ ವಹಿಸಿಕೊಂಡರು. ಪಾಂಡ್ಯ ನಾಯಕನಾದ ತಕ್ಷಣ ಎಂಐ ಅಭಿಮಾನಿಗಳ ಬಳಗ ಕಡಿಮೆ ಆಯಿತು. ರೋಹಿತ್ ಶರ್ಮಾ ಪರ ಅಭಿಮಾನಿಗಳು ನಿಂತರು. ಪಂದ್ಯಗಳ ವೇಳೆ ಹಾರ್ದಿಕ್ ಪಾಂಡ್ಯರು ಟ್ರೋಲ್ ಮಾಡಲು ಶುರು ಮಾಡಿದರು. ಹಾರ್ದಿಕ್ ನಾಯಕತ್ವದಲ್ಲಿ ಹಿರಿಯ ಆಟಗಾರರ ಪ್ರದರ್ಶನ ಚೆನ್ನಾಗಿರಲಿಲ್ಲ. ಹಾರ್ದಿಕ್ ಮತ್ತು ಸೀನಿಯರ್ಸ್ ಆಟಗಾರರ ನಡುವೆ ಒಗ್ಗಟ್ಟು ಕಾಣಿಸಲಿಲ್ಲ. ಹಾರ್ದಿಕ್ ನಾಯಕತ್ವದಲ್ಲಿ 2020-24ರಲ್ಲಿ ಮುಂಬೈ ಇಂಡಿಯನ್ಸ್ 10ನೇ ಸ್ಥಾನದಲ್ಲಿತ್ತು. 20-25ರಲ್ಲಿ ಪ್ಲೇ ಆಫ್ ತಲುಪಿದರು. 20-26ರಲ್ಲಿ ಪ್ಲೇ ಆಫ್ ರೇಸಿನಿಂದ ಹೊರಬಿದ್ದಿದ್ದಾರೆ. 20-26ರಲ್ಲಿ ಬೆನ್ನು ನೋವಿನ ಕಾರಣ ಹೇಳಿ ಹಾರ್ದಿಕ್ ಅವರನ್ನು ತಂಡದಿಂದ ಹೊರಗಿಟ್ಟಿದ್ದಾರೆ. ಎಂಐ ಮ್ಯಾನೇಜ್ಮೆಂಟ್ ಮತ್ತು ಹಾರ್ದಿಕ್ ನಡುವಿನ ಜಗಳ ಸುದ್ದಿಗಳು ಹೊರಬಂದಿವೆ. ಇದೀಗ ಮುಂದಿನ ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ ದೊಡ್ಡ ಬದಲಾವಣೆ ಮಾಡಿ ಹಾರ್ದಿಕ್ ಅವರನ್ನು ನಾಯಕತ್ವದಿಂದ ತೆಗೆದು ಮತ್ತೊಬ್ಬರನ್ನು ನಾಯಕನಾಗಿ ಮಾಡಬಹುವ ಸಾಧ್ಯತೆ ತುಂಬ ಇದೆ. ಡಗೌಟ್ನಲ್ಲಿ ಫೋಟೋಗಳು, ಪ್ರಾಕ್ಟೀಸ್ ಸೆಷನ್ಗಳಲ್ಲಿ ವಿಡಿಯೋಗಳು ಈಗ ನಿಧಾನವಾಗಿ ಹೊರಬರುತ್ತಿವೆ. ಅವುಗಳನ್ನು ನೋಡಿದರೆ ಒಂದು ತಂಡ ಆಗಿಲ್ಲ ಎನ್ನುವ ಭಾವನೆ ಮೂಡುತ್ತಿದೆ. ಕೇವಲ ವರದಿಗಳು ಹೇಳಬೇಕೆಂದರೆ ಡ್ರೆಸ್ಸಿಂಗ್ ರೂಮ್ ವಾತಾವರಣ ಈಗ ಹಿಂದಿನಂತಿಲ್ಲ. ಹಿರಿಯ ಆಟಗಾರರು ಮತ್ತು ನಾಯಕತ್ವ ಗುಂಪಿನ ನಡುವೆ ತುಂಬ ಅಂತರ ಹೆಚ್ಚಾಗಿದೆ. ಈ ಸವಾಲನ್ನು ಎಂಐ ಹೇಗೆ ಎದುರಿಸುತ್ತದೆ? ಈ ಭಿನ್ನಾಭಿಪ್ರಾಯಗಳನ್ನು ಕೇವಲ ವದಂತಿಗಳೇ ಅಥವಾ ನಿಜವಾಗಿಯೂ ಎಂಐ 2 ಭಾಗಗಳಾಗಿವೆ? ನೋಡೋಣ. ಪ್ರಿಯ ವೀಕ್ಷಕರೇ, ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ. ಧನ್ಯವಾದಗಳು. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.